ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು G7 ದೇಶಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ನೆನಪಿಟ್ಕೋಬಹುದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ. G7 ದೇಶಗಳು ಅಂದ್ರಪ್ಪ ಅಂದ್ರೆ ಇವು ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ದೇಶಗಳು ಇವು. ಓಕೆನಾ? ವಿಶ್ವದಲ್ಲಿಯೇ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿದ 7 ರಾಷ್ಟ್ರಗಳ ಗುಂಪನ್ನ, 7 ರಾಷ್ಟ್ರಗಳ ಸಂಘಟನೆಯನ್ನ ನಾವು G7 ದೇಶಗಳಂತ ಕರಿತೀವಿ. ಇದರ ಅರ್ಥ ಇವು G7 ಅಂದ ತಕ್ಷಣ ಏನು ಅನ್ಕೋಬೇಕಂದ್ರೆ ಇವು ಆಲ್ರೆಡಿ ಫುಲ್ಲು ಡೆವಲಪ್ಡ್ ಕಂಟ್ರಿ. ಓಕೆನಾ? ಫುಲ್ ಆಲ್ರೆಡಿ ಶ್ರೀಮಂತ ದೇಶಗಳು. ಇದೊಂದು ಕಾನ್ಸೆಪ್ಟ್ ನೆನಪಾದ್ರಪ್ಪ ಅಂದ್ರೆ ಉಳ್ಕಿದ್ದೆಲ್ಲ ನಿಮ್ಗೆ ಎಲ್ಲ ದೇಶಗಳು ಈಜಿಯಾಗಿ ನೆನಪಿಟ್ಕೊಂತೀವಿ ನಾವು. ಓಕೆನಾ? ಒಂದ್ಸರಿ ಓದ್ ನೋಡ್ರಿ. ಇದು 1975 ಸ್ಟಾರ್ಟ್ ಆಗುತ್ತೆ ನೋಡ್ರಿ. 1975. ಇಲ್ಲಿ ನಾನು 7 ಯಾಕೆ ಬಾಕ್ಸ್ನ ಹಾಕಿನಪ್ಪ ಅಂದ್ರೆ G7 ಅಲ್ಲ, ಅದಕ್ಕೋಸ್ಕರ ಈ 7ನ ನಾನು ಬಾಕ್ಸ್ನ ಹಾಕೀನಿ. ಹಿಂಗೆ ನೆನಪು ಎಲಿಮೆಂಟ್ ಮಾಡೋಕಪ್ಪ. ಒಂದೇಳೆ ಕೊಟ್ಟಾಗ G7 ಐತಲ್ಲ, 7ರಿಂದ 75 ಅಂತ ಮುಂದೆ ಆಪ್ಷನ್ನಾಗ ಟಿಕ್ ಹಾಕ್ಬೋದು ನೀವು. ಓಕೆನಾ? ನೆಕ್ಸ್ಟ್ ರೀ ಒಂದು ಸಕ ಓದ್ ನೋಡ್ರಿ 7 ದೇಶಗಳು, ಆಮೇಲೆ ನಿಮ್ಗೆ ಹೇಳ್ತೀನಿ. USA, UK, ಜರ್ಮನಿ, ಫ್ರಾನ್ಸು, ಇಟಲಿ, ಜಪಾನ್, ಕೆನಡಾ. ಒಟ್ಟು ಎಷ್ಟು ದೇಶಗಳು ರೀ? ಒಟ್ಟು 7 ದೇಶಗಳು. ಇದರಲ್ಲಿ ಫಸ್ಟ್ ಆಫ್ ಆಲ್ ಭಾರತ ಬರ್ತಾ, ಭಾರತ ದೇಶ ಬರಲ್ಲ. ಚೀನಾ ಬರ್ತಾ, ಚೀನಾ ಬರಲ್ಲ. ಯಾಕೆ ಬರಲ್ಲ ಅಂದ್ರಪ್ಪ ಅಂದ್ರೆ ಇವೆಲ್ಲ ಇನ್ನೂ ಮುಂದುವರಿಯುತ್ತಿರುವ ದೇಶಗಳು. ಓಕೆನಾ? ಮುಂದುವರೆದ ದೇಶಗಳಲ್ಲ, ಶ್ರೀಮಂತ ದೇಶಗಳಲ್ಲ. ನಾವು ಶ್ರೀಮಂತರನ್ನ ಆಗಾಕತ್ತೀವಿ ರೀ. ಓಕೆ? ಇದೊಂದು ಕಾನ್ಸೆಪ್ಟ್ ಮುಖಾಂತರ ಇಡೀ ಎಲ್ಲ ನೆನಪಿಟ್ಕೋಬೋದ್ರಿ. ಶ್ರೀಮಂತ ದೇಶಗಳಂದ ತಕ್ಷಣ 2 ಹೆಸರು ನಮ್ಗೆ ನಿಮ್ಗೆ ಇವೆರಡು ಬಂದ್ಬಿಡ್ತಾರೆ. ಒಂದು USA ಅಂತೀರಿ, UK ಅಂತೀರಿ, ಯುನೈಟೆಡ್ ಕಿಂಗ್ಡಮು. ಇನ್ನೊಂದು USA. ಹೌದಲ್ರಿ? ಒಂದು ಅಮೇರಿಕಾ, ನೆಕ್ಸ್ಟ್ ಬಂದ್ರಪ್ಪ UK, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್. ಇವೆರಡು ದೇಶಗಳು ನೆನಪು ಬರ್ತಾವಲ್ರಿ. UK ಅಂದ್ರೆ ಟ್ರಿಕ್ ಮಾಡಕ್ಕೆ ಬೇಕಾಗಿಲ್ಲ. USA ಮತ್ತು UK ಎರಡು ಮಾತ್ರ ಬರ್ತಾವೆ. ಇವ್ರು ಯಾಕೆ ಶ್ರೀಮಂತರ ಹಾಕಂದ್ರಪ್ಪ ಅಂದ್ರೆ ಎಲ್ಲ ಡಾಲರ್ನಾಗ ಡೀಲ್ ಮಾಡೋದಲ್ಲ. ಡಾಲರ್ ಕೊಟ್ಟು ಡಾಲರ್ನಾಗ ಇದು ಮಾಡಿ ಇವರು ಶ್ರೀಮಂತರಾದ್ರೆ. ಯುನೈಟೆಡ್ ಕಿಂಗ್ಡಮ್ ಅಂತ ಅವ್ರ ಸುದ್ದಿ ಅಂದ್ರೆ ಹೇಳ್ಬೇಡ್ರಿ. ಅವರು ಗೊತ್ತಲ್ರಿ, ನಮ್ಮನ್ನ ಬಿಟ್ಟಿಲ್ಲ ಅವ್ರು ಆ ರೀತಿ ಶ್ರೀಮಂತರಾಗ್ಯಾರ. ಶ್ರೀಮಂತರಾಗೋದು ಕೂಡ ಹಂಗಾರೆ. ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರು ಶ್ರೀಮಂತರು ಅಂದ್ರೆ ಶ್ರೀಮಂತರಾಗ್ಬೇಕಂದ್ರೆ ಏನು ಬೇಕ್ರಿ ಅವ್ರಿಗೆ? ಫಸ್ಟ್ ಆಫ್ ಆಲ್ ಅವರು ಎದಕ್ಕೆ ಹಾತರ ಮಾಡ್ತಾರೆ? ಅವರು ಮನಿಗೋಸ್ಕರ ರೀ. ಏನ್ರಿ? ಮನಿ ಕಾಣುತ್ತನ್ರಿ ಇಲ್ಲಿ. ಈ ಮನಿಗೋಸ್ಕರ ಅವ್ರು ಏನು ಮಾಡ್ತಾರ ಅಂದ್ರಪ್ಪ ಅಂದ್ರೆ ಆ ನಮ್ಮನಿ ಎಲ್ಲ ಇದು ಮಾಡ್ತಾರೆ ಅವರು. ಓಕೆನಾ? ನಮ್ಮ ಒಂದು ಟ್ರಿಕ್ ಬಂದ್ರಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಶ್ರೀಮಂತರಿಗೆ ಏನು ಬೇಕ್ರಿ? ಮನಿ ಬೇಕು. ಇವ್ರು ಏನು ಮಾಡ್ತಾರ ಅಂದ್ರಪ್ಪ ಅಂದ್ರೆ ಮನಿಲಿಂದ ಜರ್ಮನಿ ನೆನ್ಪಿಡ್ಬೇಕು. ಮನಿಲಿಂದ ಜರ್ಮನಿ. ಓಕೆನಾ? ಇವು ಶ್ರೀಮಂತರು ಪ್ರಾಣ ಹೋದ್ರೂ, ಪ್ರಾಣ ಇಲ್ಲದ ನೋಡಿ, ಇಷ್ಟ ಪ್ರಾಣ ಹೋದ್ರೂ ಅವರು ಇಟ್ಟಿಟ್ಟಕ್ಕ ಜಪ ಮಾಡ್ತಾರೆ. ಅವರು ಇಟ್ಟಿಟ್ಟಕ್ಕ ಅಂದ್ರೆ ಇಷ್ಟಿಷ್ಟಕ್ಕ ಅಂದ್ರಪ್ಪ ಅಂದ್ರೆ ಜಪ ಮಾಡ್ತಾರೆ ಅವರು. ಇಟಲಿ ಜಪ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಜಪಾನ್. ಇದು ಅರ್ಥ ಆದ್ರೆ ಟ್ರಿಕ್. ನಾನು ನೆನಪಿಟ್ಟೆ. G7 ರಾಷ್ಟ್ರಗಳು 2 ದೇಶಗಳು ಬಂದವು. USA, UK ಬಂತು. ಇಲ್ಲಿ ಬೇಕು, ಇವ್ರಿಗೇನು ಬೇಕು ರೀ? ಶ್ರೀಮಂತರಿಗೆ ಒಂದು ಮನಿ ಬೇಕು. ಇವ್ರಿಗೆ ನೋಡ್ರಿ, ಇವ್ರಿಗೇನು ಬೇಕು? ಮನಿ ಬೇಕು. ಇವ್ರು ಮನಿಗೋಸ್ಕರ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಪ್ರಾಣ ಹೋದ್ರೂ ಇಷ್ಟಿಷ್ಟಕ್ಕ ಅಂದ್ರೆ ಇಟಲಿ. ಜಪ ಮಾಡ್ತಾರೆ ಜಪಾನ್. ನೆಕ್ಸ್ಟ್ ಯಾರೇ ಶ್ರೀಮಂತರ ಮಕ್ಕಳು ನೋಡ್ರಿ, ಯಾರೇ ರಿಚೆಸ್ಟ್ ಪೀಪಲ್ ಇರ್ತಾರಲ್ಲ, ಅವ್ರು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ಅವರು ಸೂಟು ಬೂಟು ಇನ್ನೊಂದು ಕನ್ನಡಕ ಕಂಪಲ್ಸರಿ ಹಾಕಿರ್ತಾರೆ ಅವ್ರು. ಹೌದಲ್ರಿ? ಕನ್ನಡಕ, ಕೆನಡಾ ಯಾವ್ದ್ರಿ? ಕನ್ನಡಕ್ಕೆ ಹಾಕ್ತಾರೆ ನೋಡ್ರಿ ಶ್ರೀಮಂತರ ಮಕ್ಕಳು. ಹಾಕಲ್ರಿ? ಹಾಕ್ತಾರೆ ಅವ್ರು. ನಿಮ್ಮಂಗೆ ಸಿಂಪಲ್ ಇರಲ್ರಿ. ಅವ್ರಿಗೇನು ಇರಲ್ಲ ಅವು, ಅಂದರೆ ಐ ಪ್ರಾಬ್ಲಮ್ ಏನಿರಲ್ಲ. ಆದರೂ ಕೂಡ ಸ್ಟೈಲಿಶ್ ಕನ್ನಡಕ್ಕೆ ಹಾಕ್ತಾರೆ ಅವರು. ಕನ್ನಡಕಲಿಂದ ಕೆನಡಾ. ಗೊತ್ತಾತ ಅನ್ಕೋದ್ನ. 2024 G7 ಸಮಿಟ್ ಎಲ್ಲಿ ನಡೀತಂದ್ರೆ ಇಟಲಿ ದೇಶ ನಡೀತು ನೋಡ್ರಿ. ಎಲ್ರಿ? ಇಟಲಿ ದೇಶದಲ್ಲಿ. ಓಕೆನಾ? ನೆಕ್ಸ್ಟು 2025 ಮುಂದಿನ ವರ್ಷ ಎಲ್ಲಿ ನಡೀತಂದ್ರಪ್ಪ ಅಂದ್ರೆ ನಮ್ಮ ಕೆನಡಾ ದೇಶ ನಡೀತು ನೋಡ್ರಿ. ಇವ್ರು ಏನು ಮಾಡ್ತಾರಂದ್ರೆ 2025 ಎಲ್ಲರೂ ಕನ್ನಡಕ್ಕೆ ಹಾಕ್ಕೊಂಡು G7ಗೆ ಸಬ್ಮಿಟ್ ಮಾಡಕ್ಕೆ ಹೋಗ್ತಾರೆ ಇವ್ರು ಅಷ್ಟೇ. ಓಕೆನಾ? ಕನ್ನಡಕ್ಕೆ ಯಾಕೆ ನೆನಪಿಟ್ಟಿವಿ ನಾವು? ಕೆನಡಾ ದೇಶ ನೆನಪಿಡುವಾಗ ಕನ್ನಡಕ್ಕೆ ನೆನಪಿಟ್ಟಿವಿ. ಕನ್ನಡ ಯಾರು ಹಾಕ್ತಾರೆ? ಶ್ರೀಮಂತರ ಮಗ ಹಾಕ್ತಾರೆ ಅಷ್ಟೇ, ಸಿಂಪಲ್. ಓಕೆನಾ? ನಮಗೇನು ರೀ, 1 ಮಾರ್ಕ್ಸ್ ಬೇಕು. ಆಪ್ಷನ್ನಿಗೆ ಎಲಿಮಿನೇಟ್ ಮಾಡೋದು ಗೊತ್ತಿದ್ರೆ ಸಾಕು. ನೀವಂತೂ ಗೊತ್ತಿರುತ್ತೆ. ನಮ್ಮ ಭಾರತ ಕೊಟ್ಟಾಗ ಆಟೋಮೆಟಿಕ್ ಭಾರತ ದೇಶ ಅಲ್ಲ, ಯಾಕಂದ್ರೆ ನಾವಿನ್ನ ಶ್ರೀಮಂತ ದೇಶ ಅಲ್ರಿ,
ಶ್ರೀಮಂತವಾಗುತ್ತಿರೋ ದೇಶ, ಮುಂದುವರಿಯುತ್ತಿರೋ ದೇಶ. ಇದು ಒಂದು ಇಟ್ಕೊಂಡು ನೀವು ಬೆಕ್ಕತ್ ಮಾಡ್ಬೋದ್ರಿ. ಓಕೆ, ನೆಕ್ಸ್ಟ್ ನೋಡಂಬ್ರಿ. ಇನ್ನು ಉಳಿದಂಥ ಟ್ರಿಕ್ಸ್ಗಳು ಬರ್ತಾವೆ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನಾನು ಕಂಪ್ಯೂಟರ್ ಎಲ್ಲ ಶೂಟ್ ಮಾಡಿದ್ದೀರಿ ಶಾರ್ಟ್ಕಟ್ ಕೀಸ್, ಅದು ವಿಡಿಯೋ ಸ್ವಲ್ಪ ಸರಿಯಾಗಿ ಶೂಟ್ ಆಗಿಲ್ಲ, ಅದಕ್ಕೋಸ್ಕರ ಕಂಪ್ಯೂಟರ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹೇಳಂಬ್ರಿ ಕಂಪ್ಯೂಟರ್ ಶಾರ್ಟ್ಕಟ್ ಕೀಸು ಕೂಡ ಮಾಡಂಬ್ರಿ. ಸ್ವಲ್ಪ ಲೆಂತಿ ವಿಡಿಯೋ ಆದ ತಕ್ಷಣ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಹ್ಯಾಂಗೆ ಹಾಕತೈತಿ. ಸೊ ಸರಿಯಾಗಿ ವಾಯ್ಸ್ ಬರ್ತಿಲ್ಲ, ಕೆಲವೊಂದು ವಿಡಿಯೋದಲ್ಲಿ ಎರರ್ ನಾನು ವಾಯ್ಸೇ ಕೇಳಿಸ್ತಿಲ್ಲ, ಹೌದಲ್ರಿ? ಅದು ಕ್ಯಾಮ್ರಾ ಪ್ರಾಬ್ಲಮ್ಮು. ರೀಶೂಟ್ ನಾನು ಭಾಳ ಸರಿ ಟ್ರೈ ಮಾಡ್ತೀನಿ ರೀ, ಆದರೆ ಒಂದು ಸಕ ಶೂಟ್ ಮಾಡಿದ್ಮೇಲೆ ಇನ್ನೊಂದು ಸಕ ಶೂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಅದು ಅಷ್ಟು ಇದು ಬರೋವಲ್ದು, ನನಗೆ ನಾನೇ ಇದು ಹಾಕತ್ ಬಿಡೀನಿ. ಓಕೆನಾ, ಸ್ವಲ್ಪ ಸಣ್ಣ ವಿಡಿಯೋ ಮಾಡಂಬ್ರಿ ಒಂದು ಸ್ವಲ್ಪ ದಿನ, ಆಮೇಲೆ ಉಳ್ಕಿದ ಆಲ್ಟರ್ನೇಟಿವ್ ಮಾಡ್ಕೊಂಡು ಅದು ಯಾವ ರೀತಿ ಪ್ರೊಸೆಸ್ ಮಾಡಕ್ಕೆ ಬರ್ತೈತೆ ರೀ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು.